ಇನ್ನು ಕನ್ನಡದ ಖ್ಯಾತ ಸೀರಿಯಲ್ ನಾಯಕಿ ನಟಿಯಾಗಿದ್ದಂಥವರು ಇದೀಗ ವಿದೇಶರಾಗಿದ್ದಾರೆ. ಇನ್ನು ಮಲಯಾಳಂನಲ್ಲಿ ಸಾಕಷ್ಟು ಸೀರೆಗಳನ್ನು ಕೂಡ ಮಾಡಿದರು. ಸುಮಾರು 9ಕ್ಕೂ ಅಧಿಕ ಸೀರೆಗಳಲ್ಲಿ ನಾಯಕಿಯಾಗಿ ಅಭಿನಯಿಸಿ ಕನ್ನಡದಲ್ಲೂ ಕೂಡ 2 ಸೀರೆಗಳಲ್ಲಿ ಡಬ್ಬಾಗಿ ಪ್ರಸಾರ ಆಗಿದ್ದ ಸೀರಿಯಲ್ಗಳಲ್ಲಿ ಇವರು ಕಾಣಸಿಕ್ಕಿದ್ದಾರೆ ಅಂತ ಹೇಳ್ಬೋದು. ಹೌದು, ಇಂಥ ಅದ್ಭುತವಾದ ನಟಿ ಇದೀಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇನ್ನೂ ಈಗ ಮೇಲ್ನೋಟಕ್ಕೆ ಇದು ಮನೆಯಲ್ಲಿ ನಡೀತಂಥ ಗಂಡ ಹೆಂಡತಿ ಜಗಳಕ್ಕೆ ಇದು ಕಾರಣ ಅಂತ ಹೇಳಲಾಗ್ತದೆ. ಗಂಡ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ, ಮಕ್ಕಳು ಇಲ್ಲದಂಥ ಸಂದರ್ಭದಲ್ಲಿ, ಶಾಲೆಗೆ ಹೋದಂಥ ಸಂದರ್ಭದಲ್ಲಿ ಅಪರ್ಣಾ ನಾಯರ್ ಅವರು ಕೊನೆಯ ಸೆಳೆದಿದ್ದಾರೆ. ಕೇವಲ 32ನೇ ವಯಸ್ಸಿಗೆ ನೇಣು ಬಿಗಿದಂಥ ಸ್ಥಿತಿ ಮನೆಯಲ್ಲಿ ಪತ್ತೆಯಾಗಿದ್ದಾರೆ. ಇನ್ನು ಇವ್ರದ್ದು ಅಪಾರ್ಟ್ಮೆಂಟ್ನಲ್ಲಿ ಇದು ಶವವಾಗಿ ಪತ್ತೆಯಾಗಿರೋದು ಸದ್ಯ ಪೊಲೀಸರಿಗೆ ತಿಳಿಸಿದ್ದಾರೆ. ಸದ್ಯ ಪೊಲೀಸರು ಇವತ್ತು ಪ್ರಾಥಮಿಕ ತನಿಖೆಯಲ್ಲಿ ಗಂಡ ಹೆಂಡತಿ ಜಗಳ ನಡೀತಿತ್ತು. ಸುಮಾರು ದಿನಗಳಿಂದ ಜಗಳ ಆಗ್ತಾನೆ ಇದ್ದರು ಅಂತ ಹೇಳಲಾಗುತ್ತೆ. ಇದೇ ಜಗಳದಿಂದ ಮನನೊಂದಿದ್ದರು ಅಂತಲೂ ಸಹ ಹೇಳಲಾಗುತ್ತೆ. ಅಪರ್ಣಾ ನಾಯರ್ ಅವರು ಸದ್ಯ ಇದರಿಂದ ಈಗ ವಿಚ್ಛೇದನ ಪಡೆದುಕೊಳ್ಬೋದಿತ್ತು. ಆದರೆ ದುಡುಕಿ ನಿರ್ಧಾರವನ್ನು ಮಾಡಿ ಮಲಯಾಳಂನಲ್ಲಿ ಸುಮಾರು 8ಕ್ಕೂ ಅಧಿಕ ಸೀರಿಯಲ್ಗಳಲ್ಲಿ ನಾಯಕಿಯಾಗಿ ಅಭಿನಯಿಸಿ ಒಳ್ಳೆಯ ಹೆಸರು ಮಾಡಿದಂಥ ಅಪರ್ಣಾ ನಾಯರ್ ಅವರು ಈ ರೀತಿಗೆ ಅಂತ್ಯ ಆಗಿರೋದು ನಿಜಕ್ಕೂ ಕೂಡ ನೋವಿನ ಸುದ್ದಿ ಅಂತಲೂ ಕೂಡ ಹೇಳ್ಬೋದು. ಈ ನಟಿ ನೀವು ನೋಡಿದರೆ ಲೈಕ್ ಮಾಡಿ, ಕಮೆಂಟ್